ಔದಾಸೀನ್ಯದ ನಿಲುವು ಒಂದು ಕಡೆ ಇದ್ದರೆ, ಇಂತಹ ಕಳರನ್ನು ಬೈದರೆ ಎಲ್ಲಿ ಸೌಜನ್ಯಕ್ಕೆ ಧಕ್ಕೆ ಬರುವುದೋ ಎಂದು ಕೆಲವರು ಮೆಲ್ಲಗೆ ಬೈಯುತ್ತಾರಂತೆ. ಆದರೆ ಈ ಕಳರಿಂದ ಯಾರಿಗಾದರೂ ಒಳ್ಳೆಯದಾಗಿದೆಯೇ? ಆದ ಕಾರಣ ಯಾವ ಮುಲಾಜೂ ಇಲ್ಲದೆ ಒಲೆಯಲ್ಲಿ ಉಪ್ಪನ್ನು ಹಾಕಿದರೆ ಹೇಗೆ ಚಟಪಟ ಅನ್ನುತ್ತದೆಯೋ ಹಾಗೆ ಬೈಯಬೇಕಾದದ್ದೇ ಸರಿ ಎನ್ನುವ ನಿಲುವು ಕೆಲವರದು. ತಮ್ಮ ಕೃತಿಯನ್ನು ಮೆಚ್ಚುವವರ ಬಗ್ಗೆ ಪ್ರಶಂಸೆ, ಮೆಚ್ಚದವರ ಬಗ್ಗೆ ತಿರಸ್ಕಾರವನ್ನು ಇಡೀ ಕನ್ನಡ ಕಾವ್ಯ ಪರಂಪರೆ ಹೀಗೆ ರಭಸದಿಂದ ಪ್ರಕಟಿಸಿರುವುದನ್ನು ನೋಡಿದರೆ, ಕನ್ನಡ ಕಾವ್ಯ ಒಂದು ರೀತಿಯಲ್ಲಿ ವಿಮರ್ಶಾ ವಿರೋಧಿಯಾದ ಧೋರಣೆಯೊಂದನ್ನು ಪ್ರಕಟಿಸುತ್ತಿದೆಯೇ ಎಂಬ ಅನುಮಾನಗಳು ಕಾಡುತ್ತವೆ. ಕಾವ್ಯದ ಸ್ವಾರಸ್ಯಗಳನ್ನು ಮೆಚ್ಚುವುದನ್ನೇ ಕಾವ್ಯಾಸ್ವಾದವೆಂದು ತಿಳಿದ ನಿಲುವು ಇದು. ಈ ನಿಲುವು ಬಹುಶಃ ಎಲ್ಲ ಕಾಲದಲ್ಲೂ ಇದ್ದದ್ದೇ. ನಿಜ ಹೇಳಬೇಕೆಂದರೆ ಎಲ್ಲ ಕಾಲದ ಕವಿಗಳು ತಮ್ಮ ಕಾಲದ ಓದುಗರಿಂದ ಬಯಸುವುದು ಮೆಚ್ಚುಗೆಯನ್ನೇ. ಕವಿಗೆ ಬೇಕಾದದ್ದು ಜನರ ಪ್ರೀತಿ, ಮನ್ನಣೆ, ತನ್ನ ಕೃತಿಯನ್ನು ಓದಿ ತನ್ನ ಸಮಕಾಲೀನರು ಪಡುವ ಸಂತೋಷ ಮತ್ತು ಅದರಿಂದ ಕವಿಗೆ ಒದಗುವ ತೃಪ್ತಿ. ಇದೇ ಕವಿ ನಿರೀಕ್ಷಿಸುವುದು. ಹಾಗೆಂದರೆ ವಿಮರ್ಶೆ ಬೇಡವೆಂದು ಅರ್ಥವಲ್ಲ. ಹಾಗೆ ನೋಡಿದರೆ ನಿಜವಾಗಿಯೂ ವಿಮರ್ಶೆ ಬೇಕಾಗಿರುವುದು ಕವಿಗಲ್ಲ, ಓದುಗರಿಗೆ. ಓದುಗರ ವಿವೇಚನೆಗೆ, ಚರ್ಚೆಗೆ, ಮೌಲ್ಯಮಾಪನಕ್ಕೆ, ಒಟ್ಟಾರೆಯಾಗಿ ಸಾಹಿತ್ಯದ ಅರ್ಥವಂತಿಕೆಗೆ. ವಿಮರ್ಶಕರ ವಿಮರ್ಶೆಯನ್ನು ಓದಿ ಕವಿ ತನ್ನ ಕಾವ್ಯಕ್ರಿಯೆಯನ್ನು ಸುಧಾರಿಸಿಕೊಂಡ ಉದಾಹರಣೆಗಳು ಇವೆಯೆಂದೇನೂ ನಮಗೆ ತೋರುವುದಿಲ್ಲ. ಮತ್ತು ವಿಮರ್ಶೆಯಿಂದ ಎಷ್ಟೋ ವೇಳೆ ಸಮಕಾಲೀನತೆಯಲ್ಲಿ ಕವಿಗೆ ಸಲ್ಲಬೇಕಾದ ನ್ಯಾಯ ಸಲ್ಲುತ್ತದೆ ಎಂಬ ನಂಬಿಕೆಯೂ ಇಲ್ಲ. ಆದರೆ ನಿಜವಾದ ಸತ್ವಶಾಲಿಯಾದ ಕವಿ ಎಂದೂ ವಿಮರ್ಶೆಗೆ ಬೆನ್ನು ತಿರುಗಿಸಬೇಕಾಗಿಲ್ಲ. ಈ ಧೈರ್ಯವು ಹಿಂದಿನ ಕಾವ್ಯ ಸಂದರ್ಭದಲ್ಲಿ ಅಭಿವ್ಯಕ್ತವಾಗಿದೆ. ತನ್ನ ಕೃತಿಯನ್ನು ಪರೀಕ್ಷಿಸುವವರಿಗೆ ಎಂಟೆದೆಯೇ ಎಂದು ಕೂಗು ಹಾಕಿದ ರನ್ನನೇ ಗುಣದೋಷಮಂ ನಿಕಷಮಿಟ್ಟು ನೋಡೆ ತಾವೆ ಪೇಳವೆ ಬುಧರಿರ್ದು ನೋಳ್ಪುದು ಪುರಾತನ ನೂತನ ಕಾವ್ಯ ರೇಖೆಯಂ ಎನ್ನುತ್ತಾನೆ. ಮತ್ಕಾವ್ಯಮಂ ಪರೀಕ್ಷಿಸುಗೆ ಗುಣಾನ್ವೇಷಿಗಳ ಪೊಡೆ ಎನ್ನುತ್ತಾನೆ ನೇಮಿಚಂದ್ರ. ಈ ಬಗೆಯ ವಿಮರ್ಶೆಗೆ ತೆರೆದ ಎದೆ ಇದ್ದರೂ ಹಿಂದಿನ ಆ ಪರಿಸರದಲ್ಲಿ ಕಾವ್ಯವನ್ನು ಮುಕ್ತ ಮನಸ್ಸಿನಿಂದ ಆಸ್ವಾದಿಸಿ ಸಂತೋಷ ಪಡುವುದಷ್ಟೇ ಓದುಗನ ಪಾಲಿನ ಕೆಲಸವಾಗಿತ್ತೇ ಹೊರತು ಅದಕ್ಕಿಂತಲೂ ಹೆಚ್ಚೇನೂ ಆಗಿರಲು ಸಾಧ್ಯವಿಲ್ಲ. ಇಂದಿನ ಅರ್ಥದ ವಿಮರ್ಶೆಯಂತೂ ಒಂದು ಬಹುಶಃ ಅಪರಿಚಿತವಾದ ಕಾರಣ ಆಸ್ವಾದ ವಿರೋಧಿಯಾದ ಯಾವುದೇ ನಿಲುವು ಕೇವಲ ಅಪಸ್ವರದಂತೆ ತೋರಿದ್ದರೆ ಆಶ್ಚರ್ಯವಲ್ಲ. ಆದ ಕಾರಣ ಕವಿಯ ಸರ್ವ ರಸೋತ್ಪಾದ ನವೀನ ಸೃಷ್ಟಿಯಾದ ಕಾವ್ಯವನ್ನು ವಿದ್ವಾಂಸರು ರಸಿಕರು ಮೆಚ್ಚಿ ತಲೆದೂಗುವುದು, ರೋಮಾಂಚಿತರಾಗಿ ಹರ್ಷ ಬಾಷ್ಪಗಳನ್ನು ಸುರಿಸುವುದು, ಆನಂದದಿಂದ ಉದ್ಗಾರ ಮಾಡುವುದು ಕಾವ್ಯಾನುಭವದ ಅಭಿವ್ಯಕ್ತಿಯಾಗಿದ್ದ ಸಂದರ್ಭದಲ್ಲಿ ಇಂದಿನ ಅರ್ಥದ ವಿಮರ್ಶೆಗೆ ಅವಕಾಶವಾಗಲಿ, ಅನುಕೂಲವಾಗಲಿ, ತಕ್ಕ ಪರಿಸರವಾಗಲಿ ಇರಲಿಲ್ಲವೆಂದು ಹೇಳಬಹುದು. ಅಪರೂಪಕ್ಕೆ ಚಾಮರಸನಂತವನು ಕಾವ್ಯದ ಓದು ಎಂದರೆ ಕುರಿಗಳೋಪಾದಿಯಲ್ಲಿ ಕಬ್ಬಿನ ಹೊರಗಣ ಎಲೆಯನ್ನು ಮೇದು ಮೆಲುಕಿರುವುತ ಅಲ್ಪ ಸುಖಕ್ಕೆ ಸೋಲದೆ ಕಬ್ಬಿನೊಳು ರಸವ ನೆರೆ ಸವಿವ ಗಜದಂತೆ ಇರಬೇಕು ಅನ್ನುತ್ತಾನೆ ಎಂಬುದನ್ನು ನೆನೆಯಬಹುದು. ತಮ್ಮ ಕೃತಿಗಳನ್ನು ಮೆಚ್ಚದ ಹಾಗೂ ಟೀಕಿಸುವ ಓದುವ ವರ್ಗದ ಜೊತೆಗೆ
ಅಂದಂದಿನ ಸಾಹಿತ್ಯ ಸಂದರ್ಭದಲ್ಲಿದ್ದ ಅಕವಿ ಹಾಗೂ ಕುಕವಿಗಳನ್ನು ಕುರಿತ ಪ್ರತಿಕ್ರಿಯೆಗಳು ಅಂದಂದಿನ ಸಮಕಾಲೀನ ಸಾಹಿತ್ಯ ಸಂದರ್ಭವನ್ನು ಪರಿಚಯ ಮಾಡಿಕೊಡುತ್ತವೆ. ಅಂದಂದಿಗೆ ನೆಲೆ ನಿಂತ ಒಳ್ಳೆಯ ಕವಿಗಳ ಜೊತೆಗೆ ರಾಜಸ್ಥಾನದಲ್ಲಿ ತಾವು ಕವಿಗಳೆಂಬ ಲೆಕ್ಕದಲ್ಲಿ ಬಂದು ಸೇರಿಕೊಂಡ ಅಕವಿ ಕುಕವಿಗಳು ಭೂಭೃತ್ ಸಭಾ ಭೂಷಣರಾಗಿರುತ್ತಾ ಆನುಂ ಬುಧರೊಡನೆ ನೃಪಾಸ್ಥಾನದೊಳ್ ಇರ್ದೆಪೆವು ಎಂದು ಬಾನುದ್ದ ಬೀಗುತ್ತಿದ್ದರು. ಹೀಗೆ ಅಕವಿ ಕುಕವಿಗಳ ಮಧ್ಯ ಕವಿನಾಮಧಾರಕರು, ಕವಿಯಾಗಲು ಅಪೇಕ್ಷಿಸುವ ಬಯಕೆ ಕವಿಗಳು ಸಾಕಷ್ಟಿದ್ದರು. ಕಾವ್ಯ ಬರೆಯುವುದು ಆಕರ್ಷಣೀಯವೂ ತಕ್ಕ ಮಟ್ಟಿಗೆ ಲಾಭದಾಯಕವೂ ಆದುದೆಂಬುದನ್ನು ಸಮರ್ಥಿಸಿದ ಅಂದಿನ ರಾಜಾಶ್ರಯಗಳು ಈ ಪರಿಸ್ಥಿತಿಗೆ ಕಾರಣವಾಗಿರಬೇಕು. ತಮ್ಮ ಸಭೆಯಲ್ಲಿ ಹೀಗೆ ಕವಿಗಳನ್ನು ಇರಿಸಿಕೊಳ್ಳುವುದು, ಅವರನ್ನು ಗೌರವಿಸುವುದು ಒಂದು ಪ್ರತಿಷ್ಠೆ ಕೂಡ ಆಗಿದ್ದಿರಬಹುದು ರಾಜರಿಗೆ. ಮತ್ತು ಇಂತಹ ರಾಜರ ಕೊಡುಗೈ ಗುಣವನ್ನು ಕವಿಗಳು ಪ್ರಶಂಸಿಸದೇ ಇಲ್ಲ. ಈ ಬಗೆಯ ಪರಿಸರದಲ್ಲಿ ಮಹಾಕವಿಗಳು, ಬಹುದೊಡ್ಡ ವಿದ್ವಾಂಸರು, ಗಮಕಿ ವಾಗ್ಮಿ ಪ್ರವರರು ಇರುತ್ತಿದ್ದಂತೆ ಅವರ ಜೊತೆಗೆ ಅಕವಿಗಳು ಹಾಗೂ ಬುಧಾಭಾಸರು, ಅಂದರೆ ವಿದ್ವಾಂಸರ ಹಾಗೆ ತೋರುವ ಆದರೆ ನಿಜವಾಗಿಯೂ ವಿದ್ವಾಂಸರಲ್ಲದವರು ಇರುತ್ತಿದ್ದರು. ಈ ಅಕವಿಗಳು ಕಾವ್ಯ ಬರೆಯಲು ಪಡುವ ಪ್ರಯಾಸವನ್ನು ಕುರಿತ ವರ್ಣನೆ ಸಾಕಷ್ಟಿದೆ. ಲಲಿತ ಪದಂ ಪ್ರಸನ್ನ ಕವಿತಾ ಗುಣಂ ಇಲ್ಲದೆ ಕಾವ್ಯವನ್ನು ಬರದೇ ತೀರುವೆನೆಂದು ಹಠತೊಟ್ಟ ಬೆಳ್ಗಳ ಕೃತಿ ಬಂದವಂತೂ ಹಾಗೆ ಬರೆದವರ ಕೈಗಳ ಕೇಡಿನಂತೆ ನುಣ್ಣಗಿರುವ ತಾಳೆಗರಿಗಳ ಕೇಡು ಎಂಬಂತೆ ನಿಷ್ಪ್ರಯೋಜಕವಾಗಿರುತ್ತಿದ್ದವು ಎನ್ನುತ್ತಾನೆ ಪಂಪ. ಕಾವ್ಯಕ್ಕೆ ಅಗತ್ಯವಾದ ಪ್ರತಿಭೆ ಇಲ್ಲದೆ, ವ್ಯುತ್ಪತ್ತಿ ಇಲ್ಲದೆ, ಬಗೆಗೊಂಡು ಓದದೆ ಕೇಳದೆ ಸರ್ವಜ್ಞರಿಂ ಕಲ್ವದೆ ಅಚ್ಚಿಗದಿಂ ಕಟ್ಟಿದ ಕೆಟ್ಟ ಕನ್ನಡದ ಕಾಳ್ ಕಬ್ಬಂಗಳಂ ಎನ್ನುತ್ತಾನೆ ನೇಮಿಚಂದ್ರ. ಅವರಿವರಿಂದ ಓದಿಸಿ ತಾವೂ ಕವಿಗಳೆಂದು ಬೀಗುವ ಕುಕವಿಗಳಿಗೆ ವಾಕ್ಯನೊಳಿಲ್ಲ ಪರಿಚಯಂ. ಹೀಗಾಗಿ ಗಂಟಿಕ್ಕುವರ್ ಎಂಜಲಾದ ಬರುವಾತುಗಳಂ ಒಳಗರಿಯದೆ ಸತ್ಕಾವ್ಯದ ಕಳೆ ಅರಿಯದೆ ಲಘುತರತ್ವದಿಂದ ನಾಲ್ಕೆರಡು ಆಯ್ಕುಳಿ ಮಾತನಾಡಿ ಕಾವ್ಯ ಬರೆದವೆಂದು ಭಾವಿಸುತ್ತಿದ್ದರು. ಅಲ್ಲಲ್ಲಿ ಕಲ್ತ ಪಳವಾತೆಲ್ಲಮನ್ ಕೋದು ಬರೆದೆ, ಆಹಾ ಬರೆದೆ ಬಾಪುರೆ, ಬರೆದೆ ಅಕ್ಕಟ ಎಂದು ಬೆನ್ನು ತಟ್ಟಿಕೊಳ್ಳುತ್ತಾರೆ. ಮತ್ತೆ ಕೆಲವರು ಬರೆಯಲು ಪ್ರಾರಂಭಿಸಿ ಬರೆದು ಅಂಧದಂ ತೊಡೆದು ತೊಟ್ಟೆಗೆ ನಿಟ್ಟಿಸಿ ಮೆಲ್ಲನೊಂದು ಸರಸ ಪದಾರ್ಥಮಂ ತಡಕಿ ಕಾಣದೆ ಕಳ್ದು ಪರೋಕ್ತಿಯಂ ಅಂತುಂ ಇಂತುಂ ಅಳಿಗಬ್ಬಮನ್ ಆಗಿಸಿ ಸಮಾಧಾನ ಪಟ್ಟಿಕೊಳ್ಳುವ ಪರರ ಕಾವ್ಯಾರ್ಥಗಳನ್ನು ಛಿದ್ರಿಸುವ ಅಕ್ಷರ ದರಿದ್ರರು. ಇಂತಹವರ ಬರಹ ಶಿಥಿಲ ಪದಪ್ರಪೂರ್ಣ, ಅಪಶಬ್ದ ತುಷಾವೃತ, ಅಸ್ತಭಾವ. ಅಂತಹವರ ಕವಿತೆಯ ಅಕ್ಷರದ ಒಲಗೆಯನ್ನು ಬಿಚ್ಚಿ ನೋಡಿದರೆ ಎಲ್ಲ ಬರಿ ತಾರಗೆ ಬೀರಗೆ ಅಸ್ತವ್ಯಸ್ತಂ. ಇವರು ಸರಸತಿಯನ್ ಅಬಲೆಯನ್ ಗೋಣ್ಮುರಿಗೊಂಡು ಅರ್ಥಕ್ಕೆ ಕುದಿದು ನೋಯಿಸುವ ಸರಸ್ವತಿ ದ್ರೋಹರ್. ಹೇಳಬೇಕಾದುದನ್ನು ಹೇಳುವ ಕಲೆಗಾರಿಕೆ ಇಲ್ಲದೆ ಗೂಢಾರದ
ಕವಿಯಂತೆ ಮುಚ್ಚಿಪೋದ ಕವಿಗಳು. ಇನ್ನು ಕೆಲವರು ಅವರಿವರು ಬರೆದುದನ್ನು ತಮ್ಮ ಮಾತುಗಳ ಮೂಲಕ ಮರುದನಿಗೈಯುವ ಅನುಕರಣ ಕವಿಗಳು. ಅವರು ಎಂದುದನ್ ಎನುತಿರ್ಪರ್ ಗಿರಿಯಂದದೆ. ಇನ್ನು ಕೆಲವರದು ದಿಗ್ಭಾಗದವರೆಗೂ ಚಾಚಿಕೊಂಡ ಸೀರುಡುವಿನ ಅಡವಿಯಂತೆ, ಕೇವಲ ಜೀರುಂಡೆಗಳು ಚೀರಿಡುವ ಕಾಡಿನ ಏಕತಾನತೆಯಂತೆ ಕಿರಿಕಿರಿ ಹುಟ್ಟಿಸುವ ಕಾವ್ಯ. ಇದರ ಜೊತೆಗೆ ಕೇವಲ ಶುಷ್ಕ ಪಾಂಡಿತ್ಯದಿಂದ ರಚಿತವಾದ ಓದಿದೊಡೆ ಕಲ್ಲ ಮಾಲೆಯ ನಾದಂ, ಕರ್ಬನ್ನ ಕಡಲೆ, ಉರ್ಕಿನ ಪುಡಿಯಂತಹ ಕವಿತೆ ಬರೆಯುವ ಜನ. ಇಂತಹವರಿಗೆ ಒಳ್ಳೆಯ ಕವಿತೆಯನ್ನು ಬರೆಯುವವರನ್ನು ಕಂಡರೆ ಆಗದು. ಯಾಕೆಂದರೆ ತನಗೆ ಕವಿತ್ವಮಿಲ್ಲ. ಆದ ಕಾರಣ ಅವನು ಪೆರರಂ ಪಳಿದಲ್ಲದೆ ನಿಲ್ಲನ್. ಇದರಿಂದ ಏನಾದರೊಂದು ನೆಪ ಮಾಡಿ ಇತರ ಕವಿಗಳ ಜೊತೆ ಜಗಳ ತೆಗೆಯುತ್ತಾರೆ. ಕವಿಯಂ ಕಂಡಡೆ ಶಾಸ್ತ್ರಹೀನನ್ ಇವನ್ ಎನ್ನುತ್ತಾರೆ. ಮತ್ತೆ ಶಾಸ್ತ್ರಜ್ಞನನ್ ಕವಿಯಲ್ಲ ಎಂದು ಮೂದಲಿಸುತ್ತಾರೆ. ಕವಿಯೂ ಶಾಸ್ತ್ರಜ್ಞನೂ ಎರಡೂ ಆದವನನ್ನು ಅವನು ವಿದಗ್ಧನಲ್ಲ ದಗ್ಧವಾಣಿ ಎಂದು ಕೊಂಕು ಮಾತನಾಡಿ ತಾವು ಸಮಾಧಾನ ಪಟ್ಟುಕೊಳ್ಳುತ್ತಾರೆ.